ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ಭಾರತದಲ್ಲಿ ಏಕತೆ ಎಂಬ ವಿಷಯದ ಕುರಿತು ಅಧ್ಯಯನ ಮಾಡೋಣ. ಭಾರತದ ಸಂಸ್ಕೃತಿಯಲ್ಲಿ ಹಲವಾರು ವೈವಿಧ್ಯತೆಗಳಿದ್ದರೂ ಕೂಡ ಅದು ಹಿಂದಿನಿಂದಲೂ ತನ್ನದೇ ಆಗಿರತಕ್ಕಂಥ ಏಕತೆಯನ್ನು ಉಳಿಸಿಕೊಂಡು ಬಂದಿದೆ. ಹಾಗಾದರೆ ಏಕತೆ ಎಂದರೇನು? ಒಂದು ಸಮಾಜದಲ್ಲಿ ಕಂಡುಬರುವ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ, ಭೌಗೋಳಿಕ, ಸಾಂಸ್ಕೃತಿಕ ಮುಂತಾದ ಅಂಶಗಳಲ್ಲಿ ಕಂಡುಬರುವ ಪರಸ್ಪರ ಹೊಂದಾಣಿಕೆಯನ್ನು ಸೂಚಿಸುವುದನ್ನೇ ನಾವು ಏಕತೆ ಅಂತ ಇಲ್ಲಿ ಕರಿತೀವಿ. ಪ್ರಾಚೀನ ಬರಹಗಾರ ಪ್ರಕಾರ ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪೂರ್ವದಲ್ಲಿ ಬ್ರಹ್ಮಪುತ್ರ ಹಾಗೂ ಪಶ್ಚಿಮದಲ್ಲಿ ಸಿಂಧೂ ನದಿ, ಇವುಗಳ ವ್ಯಾಪ್ತಿಯ ಒಳಗಡೆ ಬರುವ ದೇಶವೇ ಭಾರತವಾಗಿದೆ. ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಭೌಗೋಳಿಕ ಪ್ರದೇಶವೆಲ್ಲವೂ ಭಾರತವಾಗಿದೆ ಎನ್ನುವಂಥದ್ದು. ಹಾಗಾಗಿ ಎಲ್ಲ ಭಾರತೀಯರಿಗೂ ಭಾರತದ ಎಲ್ಲ ಭೌಗೋಳಿಕ ಪ್ರದೇಶಗಳ ಬಗ್ಗೆ ಒಂದು ಅಭಿಮಾನ ಮತ್ತು ಹೆಮ್ಮೆ ಕಂಡುಬರುತ್ತದೆ ಇರತಕ್ಕಂಥದ್ದು. ಉದಾಹರಣೆಗಾಗಿ ಗಂಗಾ ನದಿ ಒಂದು ಪವಿತ್ರವಾಗಿರತಕ್ಕಂಥ ನದಿಯಾಗಿರುವುದರಿಂದ ಗಂಗಾ ನದಿಯನ್ನ ಎಲ್ಲರೂ ಆರಾಧಿಸತಕ್ಕಂಥದ್ದು ನಮಗೆ ಏನಾಗುತ್ತಂದ್ರೆ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಇದು ಭೌಗೋಳಿಕ ಒಂದು ಏಕತೆಯನ್ನ ಸೂಚಿಸ್ತಕ್ಕಂಥ ಒಂದು ಪ್ರಮುಖವಾಗಿರತಕ್ಕಂಥ ನಿದರ್ಶನವಾಗಿದೆ ಎನ್ನುವಂಥದ್ದು. ಇನ್ನು ಈ ಭೌಗೋಳಿಕ ಏಕತೆಯ ನಂತರದಲ್ಲಿ ಮತ್ತೊಂದು ಅಂಶ ಯಾವುದು ಅಂತಂದ್ರೆ ಧಾರ್ಮಿಕ ಏಕತೆ ಇರತಕ್ಕಂಥದ್ದು. ಅದರ ಜೊತೆಗೆ ಅದಕ್ಕಿಂತ ಮುಂಚಿತವಾಗಿ ಭಾಷಾ ಏಕತೆಯನ್ನು ಕುರಿತು ನಾವು ಅಧ್ಯಯನ ಮಾಡೋಣ. ಹಾಗಾದ್ರೆ ಭಾಷಾ ಏಕತೆ ಅಂತಂದ್ರೆ ಭಾರತದಲ್ಲಿ ವೈವಿಧ್ಯಮಯವಾಗಿರತಕ್ಕಂಥ ಭಾಷೆಗಳಿದ್ರೂ ಕೂಡ ಭಾಷಾ ಏಕತೆ ಎನ್ನುವಂಥದ್ದು ಭಾರತದಲ್ಲಿ ಕಂಡು ಬರುತ್ತದೆ. ಇಲ್ಲಿ ಸಂಸ್ಕೃತ ಎಲ್ಲ ಭಾಷೆಗಳ ಮೂಲವಾಗಿದ್ದು ಎಲ್ಲ ಭಾಷೆಗಳಿಗೆ ತಾಯಿ ಎಂದು ಅದು ಪರಿಗಣಿಸಲ್ಪಟ್ಟಿದೆ ಅಂತಕ್ಕಂಥದ್ದು. ಎಲ್ಲ ಭಾಷೆಗಳ ಒಂದು ಮೂಲ, ಎಲ್ಲ ಭಾಷೆಗಳ ಒಂದು ತಾಯಿ ಅಂತಿಕೊಂಡು ಸಂಸ್ಕೃತವನ್ನ ಇಲ್ಲಿ ಪರಿಗಣಿಸಲಾಗಿದೆ ಎನ್ನುವಂಥದ್ದು. ಹಾಗಾದ್ರೆ ಇಲ್ಲಿ ಸಂಸ್ಕೃತ ಅನ್ನುವಂಥದ್ದು ಹಿಂದೂ ಸಂಸ್ಕೃತಿಯ ಒಂದು ಭಾಷೆ ಅಂತಲೂ ಕೂಡ ಇದನ್ನ ಕರೆಯಲಾಗ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಹಿಂದೂ ಶಾಸ್ತ್ರ ಗ್ರಂಥಗಳೆಲ್ಲವೂ ಸಂಸ್ಕೃತದಲ್ಲಿಯೇ ರಚಿಸಲ್ಪಟ್ಟಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು. ಹಾಗೆಯೇ ಇವತ್ತು ಆಧುನಿಕ ಭಾರತೀಯ ಭಾಷೆಗಳೆಲ್ಲವೂ ಸಂಸ್ಕೃತದಿಂದಲೇ ಅವು ಸಂಸ್ಕೃತದಿಂದಲೇ ಉಗಮಗೊಂಡಿರುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ಹಾಗೆಯೇ ಈ ಉತ್ತರದ ಒಂದು ದಕ್ಷಿಣ ಮತ್ತು ದಕ್ಷಿಣ ಭಾರತದ ಭಾಷೆಗಳು ಕೂಡ ಇದರ ಪ್ರಭಾವದಿಂದ ಹೊರತಾಗಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು. ಹಾಗಾಗಿ ಸಂಸ್ಕೃತ ಇಲ್ಲಿ ಎಲ್ಲ ಭಾಷೆಗಳಿಗೆ ಒಂದು ಮೂಲವಾಗಿದೆ ಎನ್ನುವಂಥದ್ದು. ಹಾಗಾದರೆ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆಗಿರತಕ್ಕಂಥ ಒಂದು ಪ್ರಾದೇಶಿಕ ಭಾಷೆಗಳನ್ನು ಪ್ರಾದೇಶಿಕವಾಗಿರತಕ್ಕಂಥ ಭಾಷೆಯನ್ನು ಹೊಂದಿದೆ. ಅದರ ಜೊತೆಗೆ ಹಿಂದಿ ರಾಷ್ಟ್ರ ಭಾಷೆಯಾಗಿರ್ತಕ್ಕಂಥ ಹಿಂದಿ ಮತ್ತು ಅಂತಾರಾಷ್ಟ್ರೀಯ ಭಾಷೆಯಾಗಿರ್ತಕ್ಕಂಥ ಇಂಗ್ಲಿಷನ್ನು ಇಲ್ಲಿ ಮಾತನಾಡ್ತಕ್ಕಂಥದ್ದು ನಮಗೇನಾಗುತ್ತಂದ್ರೆ ಇಲ್ಲಿ ಕಂಡುಬರ್ತದೆ. ಹಾಗಾದರೆ ಇದು ಏನನ್ನು ಸೂಚಿಸ್ತಾ ಇದೆ ಏನಂತಂದ್ರೆ ಭಾಷಾ ಏಕತೆಯನ್ನು ಸೂಚಿಸ್ತಾ ಇದೆ ಎನ್ನುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಏಕತೆಯನ್ನು ಪ್ರತಿನಿಧಿಸ್ತಕ್ಕಂಥ ಅಂಶ ಯಾವುದು ಅಂತಂದ್ರೆ ಧಾರ್ಮಿಕ ಏಕತೆ ಇರತಕ್ಕಂಥದ್ದು. ಭಾರತದಲ್ಲಿ ವಿಭಿನ್ನವಾಗಿರತಕ್ಕಂಥ ಧರ್ಮಗಳು ಇದ್ದಾಗಿಯೂ ಕೂಡ ಇಲ್ಲಿ ಧಾರ್ಮಿಕ ಏಕತೆಯನ್ನು ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಕಾಣ್ತೀವಿ ಇರತಕ್ಕಂಥದ್ದು. ಕೆಲವು ಪ್ರಮುಖವಾಗಿರತಕ್ಕಂಥ ಒಂದು ಪರಿಕಲ್ಪನೆಗಳು, ಪಾಪ ಪುಣ್ಯದ ಪರಿಕಲ್ಪನೆ, ಸ್ವರ್ಗ ನರಕಗಳ ಒಂದು ಪರಿಕಲ್ಪನೆ, ಆತ್ಮ ಅಮರವಾದುದು ಅಂತಕ್ಕಂಥ ಒಂದು ನಂಬಿಕೆ, ಪುನರ್ಜನ್ಮದ ಕಲ್ಪನೆ, ಕರ್ಮ ಸಿದ್ಧಾಂತ ಮತ್ತು ಪ್ರಮುಖವಾಗಿರತಕ್ಕಂಥ ಮೌಲ್ಯಗಳಾಗಿರ್ತಕ್ಕಂಥ ಸತ್ಯ ಮತ್ತು ಅಹಿಂಸೆ ಈ ಎಲ್ಲ ಅಂಶಗಳು ಎಲ್ಲ ಧರ್ಮದಲ್ಲಿಯೂ ಕೂಡ
ಸಹಜವಾಗಿ ಏನಾಗ್ತಾವಂದ್ರೆ ಇಲ್ಲಿ ಕಂಡು ಬರ್ತಾ ಹೋಗ್ತಕ್ಕಂಥದ್ದು. ಹಾಗಾಗಿ ಇದು ಧಾರ್ಮಿಕ ಏಕತೆಯನ್ನು ಸೂಚಿಸ್ತಾ ಇದೆ. ಎಲ್ಲ ಧರ್ಮದವರಲ್ಲಿ ಏನು ಕಂಡು ಬರ್ತಾ ಇದೆ ಅಂತಂದ್ರೆ ಧಾರ್ಮಿಕ ಸಾಮರಸ್ಯವನ್ನು ನಾವು ಏನು ಮಾಡ್ಬೋದು ಭಾರತದಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಹಬ್ಬ ಹರಿದಿನಗಳ ಆಚರಣೆಗಳಲ್ಲಿ ಮತ್ತು ಜಾತ್ರೆ ಉತ್ಸವಗಳನ್ನ ಎಲ್ಲ ಧರ್ಮೀಯರು, ಎಲ್ಲ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಒಂದು ಸಾಮರಸ್ಯದಿಂದ ಆಚರಣೆ ಮಾಡುವಂಥದ್ದು ನಮಗೇನಾಗುತ್ತೆ ಕಂಡು ಬರ್ತದೆ. ಹೀಗಾಗಿ ಇದು ಧಾರ್ಮಿಕ ಏಕತೆಯನ್ನು ಇದು ಸೂಚಿಸ್ತಾ ಇದೆ ಅಂತಕ್ಕಂಥದ್ದು. ಧಾರ್ಮಿಕ ಸಹಿಷ್ಣುತೆ ಅಥವಾ ಸರ್ವ ಧರ್ಮಗಳ ಒಂದು ಸಹಿಷ್ಣುತಾ ಮನೋಭಾವನೆಯನ್ನು ಭಾರತದಲ್ಲಿ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಇದು ಧಾರ್ಮಿಕ ಏಕತೆಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಿವರಣೆ ಇರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಸಾಂಸ್ಕೃತಿಕ ಏಕತೆಯು ಕೂಡ ಭಾರತದಲ್ಲಿ ಏಕತೆಗೆ ಸಂಬಂಧಪಟ್ಟಂತ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಸಂಸ್ಕೃತಿ ಎಂದರೇನು ಅನ್ನೋದನ್ನ ನಾವು ಅಧ್ಯಯನ ಮಾಡೋಣ. ಸಂಸ್ಕೃತಿ ಅಂತಂದ್ರೆ ನಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ರೂಢಿ, ಸಂಪ್ರದಾಯ, ಆಚಾರ, ವಿಚಾರ, ಕಲೆ, ಸಾಹಿತ್ಯ, ಸಂಗೀತ, ಧರ್ಮ, ವಿಜ್ಞಾನ, ಆಹಾರ ಕ್ರಮಗಳು, ಉಡುಗೆ ತೊಡುಗೆಗಳು, ಇವೆಲ್ಲ ಅಂಶಗಳನ್ನು ಒಳಗೊಂಡಿರತಕ್ಕಂಥ ಒಂದು ಅಖಂಡ ವ್ಯವಸ್ಥೆ ಇರತಕ್ಕಂಥದ್ದು. ಬಹಳ ಸಂಕ್ಷಿಪ್ತವಾಗಿ ನಾವು ಅದನ್ನು ವ್ಯಾಖ್ಯಾನ ಮಾಡೋದಾದ್ರೆ ಸಂಸ್ಕೃತಿ ಅಂತಂದ್ರೆ ನಮ್ಮ ಜೀವನ ಕ್ರಮ, ನಮ್ಮ ಜೀವನ ವಿಧಾನ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಇಷ್ಟೊಂದು ವೈವಿಧ್ಯಮವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಒಂದು ವೈವಿಧ್ಯತೆ ಇದ್ರೂ ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಸಾಂಸ್ಕೃತಿಕ ಏಕತೆಯನ್ನು ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಜನರ ಜೀವನ ಕ್ರಮದಲ್ಲಿ ಒಂದು ಸಾಮ್ಯತೆಯನ್ನು ನಾವು ಕಾಣ್ತೀವಿ. ಜನರ ಜೀವನ ಕ್ರಮದಲ್ಲಿ ಒಂದು ಏಕರೂಪತೆ ಅನ್ನುವಂಥದ್ದು ಏನಾಗುತ್ತಾ ಇಲ್ಲಿ ಕಂಡು ಬರುತ್ತೆ. ಅವರ ಉಡುಗೆ ತೊಡುಗೆಗಳಲ್ಲಿ, ಆಹಾರ ಕ್ರಮದಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಮತ್ತು ಆಚರಣೆಯ ಪದ್ಧತಿಗಳಲ್ಲಿ ರೂಢಿ, ಸಂಪ್ರದಾಯ, ಆಚಾರ, ವಿಚಾರ, ಕಲೆ, ಸಾಹಿತ್ಯ, ಸಂಗೀತದಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಏಕರೂಪತೆಯನ್ನು ನಾವೇನು ಮಾಡ್ತೀವಿ ಇಲ್ಲಿ ಕಾಣ್ತೀವಿ. ಹೀಗಾಗಿ ಭಾರತದಲ್ಲಿ ಒಂದು ಸಾಂಸ್ಕೃತಿಕ ಏಕತೆ ಅನ್ನುವಂಥದ್ದು ಕೂಡ ಭಾರತದ ಏಕತೆಯನ್ನು ಪ್ರತಿನಿಧಿಸ್ತಕ್ಕಂಥ ಇನ್ನೊಂದು ಪ್ರಮುಖ ಅಂಶ ಅಂತಕ್ಕಂಥದ್ದು. Yes, my dear students, today let us try to understand another new topic, that is nature of unity in India. In ancient time, India was known as Bharatkhanda, Bharatavarsha and Jambudvipa. From Himalayas to Kanyakumari, the entire nation, the entire country was ruled by the king Bharat. So this is called, because of this it was called as Bharatkhanda, Bharatavarsha. But let us try to understand the meaning of unity. First, let us try to understand the meaning of unity. The feelings, the similar feelings, the similar faiths are found. Similar feelings or faiths are found that in all the fields of society is called what? Unity. So first, let us try to understand the factors of unity. The first point, geographical unity or regional unity. As I told you already, regional unity means in the ancient times, India was known as Bharatkhanda, Bharatavarsha, Jambudvipa, because this entire country was ruled by the king Bharat. So it was called as Bharatkhanda and Bharatavarsha. The concepts Bharat Mata, Vande Mataram, these clearly indicate India is one. From Kashmir to Kanyakumari, India is one. All Indians are proud of all the geographical factors, because all the geographical factors
are parts of India. All the geographical factors or parts of India are inseparable. For example, the holy river Ganga is worshipped by all the directions of the country. The holy river Ganga is worshipped by all the directions of the country. So from Kashmir to India is one. Then let us try to understand the second point, linguistic unity. In spite of different languages are found in India. Even different languages are found in India. India has linguistic unity. The Sanskrit as a common base of all Indian languages. Sanskrit is a mother of all Indian languages. Sanskrit is a root of all Indian languages. So Sanskrit became language of Hindu culture. All classics were composed in Sanskrit itself, and modern Indian languages are also derived from Sanskrit. Even South Indian languages are also not free from the influence of South Indian languages are not free from the influence of Sanskrit. All states have their own regional languages. People may speak different languages in different states. People may speak different languages in different states, but they have common language of Hindi and English to communicate with each other. Then let us try to understand third point, religious unity. In spite of religious diversities, we find religious unity in India. The concept of truth of immortality of soul. The concepts what? Sin and virtue. The concepts sin and virtue and heaven and hell, belief in rebirth, doctrine of karma, salvation, and values like truth and non-violence. These all factors are commonly found in all religions. So this is called religious unity. The people belong to different religions. The people belong to all religions mutually participate in religious festivals. So the people of all religions have communal harmony. So communal harmony is found in all the religions, among the people of all the religions. So this indicates what? Religious harmony. Is found in India. Then let us try to understand last point, cultural unity. First, let us try to understand the meaning of culture. Already we understood about the meaning of culture. The culture is nothing but
It indicates a way of life. It indicates a way of life. It includes customs, traditions, knowledge, belief, art, literature, music, science, religion, languages, food habits, dress, and etc. All these factors are commonly found among all the members of all the people of India. These cultural factors are commonly found among the people of India. So these are commonly found. These factors are commonly found. So this indicates what? Cultural unity. Such kind of all these factors are found in life patterns of people of India. So India has been culturally united. So this topic, nature of unity in India, this topic has been completed. Today I will present remaining topic in the next period. Thank you so much.